ಎಲ್ಲರೂ ಸೀಬೆಕಾಯಿ ಕಿತ್ಕೊಂಡಿದ್ದೀವಿ ನೋಡಿ ಎಲ್ಲರೂ ಕಿತ್ಕೊಂಡು ತಿಂತಾಯಿದ್ವಿ. ಸೇಮ್ ನೋ ಚೇಂಜಸ್, ಇಂಡಿಯಾದಲ್ಲಿ ಹೆಂಗೆ ಸಿಗುತ್ತೋ ಹಂಗೆ. ಇಲ್ಲೊಂದು ಸರ್ಕಲ್ ಕೆ ಅನ್ನೋ ಶಾಪಲ್ಲಿ ಕಾಫಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಚಿಕನ್ ಬರ್ಗರ್ ಹೇಳಿದ್ದೀನಿ. ಒಂದು ಗ್ಲಾಸ್ ಬಿಸಿನೀರು ತೊಗೊಬೇಕಂದ್ರೆ 20,000. 20,000 ಅಂದರೆ ಹಾಯ್ ಹೆಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನಾವಿವತ್ತು ಈ ರೂಮ್ನ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಎಲ್ಲ ಅಧ್ವಾನ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಫುಲ್ಲು ಅಧ್ವಾನ ಆಗಿಬಿಟ್ಟಿದೆ. ಈಗ ಅವ್ರು ಕ್ಲೀನ್ ಮಾಡೋಕ್ಕೆ ಬೇಕು ಟೈಮು. ಅದ್ರ ಮಧ್ಯ ಹರ್ಷಿತ್ ಒಂದು ಸ್ಲಿಪ್ಪರ್ ಬೇರೆ ಕಿತ್ತೋಯ್ತು ನೆನ್ನೆ. ಸೊ ಇಲ್ಲೇ ಬಿಟ್ಬಿಡ್ತಾ ಇದ್ದಾಳೆ. ಬನ್ನಿ ಇವಾಗ ಆಲ್ರೆಡಿ ಡ್ರೈವರ್ ಬಂದಿದ್ದಾನೆ. 9 ಗಂಟೆಗೆ ಡ್ರೈವರ್ಗೆ ಹೇಳಿದ್ವಿ, ಡ್ರೈವರ್ ಬಂದಿದ್ದಾರೆ. ಸೊ ಇಲ್ಲಿಂದ ನೆಕ್ಸ್ಟು 2 ಪ್ಲೇಸ್ ಇದೆ. ಆ ಪ್ಲೇಸಿಗೆ ಹೋಗಿ ಮತ್ತು ಬೇರೆ ಇಲ್ಲಿಂದ ಬೇರೆ ಹೋಟೆಲ್ ಇದೆ ಸೆಮೆನ್ಯಾಕ್ ಅಂತ, ಅಲ್ಲಿ ಹೋಗಿ ನಾವು ಚೆಕ್-ಇನ್ ಆಗ್ತೀವಿ. ಈಗ ಆಗುತ್ತೆ ಅಲ್ಲಿಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 6:30 ಆಗುತ್ತೆ. ನೋಡೋಣ. ಮ್ಯಾಚಿಂಗ್ ಇಲ್ಲ ಇನ್ನೊಬ್ರು. ಅದೇ ಇದು ನಮ್ಗೆ ಗೊತ್ತಿರಲಿಲ್ಲ ನನಗೆ ಹೆಂಗೆ ಅಂತ. ಒಂದೊಂದ್ರಲ್ಲಿ ಒಂದೊಂದು ಪ್ರೈಸ್ಗಳು ಏನೇನೋ ಇತ್ತು. ಅದಕ್ಕೆ ನಾನು ಇಲ್ಲಿ ತೊಗೊಳ್ಳೋಣ ಬಿಡಿ ಅಂದಿದ್ದು. ಗೈಸ್ ನಾವಿವಾಗ ಹುಮ್ಮಸ್ ಸೀಕಿಂಗ್ ರೈಸ್ ಟೆರೆಸ್ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ರೂಮಿಂದ ಚೆಕ್ಔಟ್ ಆಗಿ ನೋಡಿ ತೋರಿಸ್ತೀನಿ ನಿಮಗೆ ಪ್ಲೇಸು. ತುಂಬ ಚೆನ್ನಾಗಿದೆ. ಇವಾಗ ಟಿಕೆಟ್ ತೊಗೊಂಡು ಕೆಳಗೆ ಹೋಗಬೇಕು. ಬನ್ನಿ. ಸೊ ನಾವಿವಾಗ ಹೊರಟಿದ್ದೀವಿ. ನೋಡಿ ಈಗ 50,000 IDR ಕೊಟ್ಟಿದ್ದೀವಿ. 50,000 ಅಂದರೆ 300 ರೂಪೀಸ್ ಇಂಡಿಯನ್ ರುಪೀಸು. ಸೊ ಅದನ್ನು ಕೊಟ್ಟರೆ ಈ ಥರ ಒಂದು ಟ್ಯಾಗ್ ಕೊಡ್ತಾರೆ. ಇದು ಜಸ್ಟು ಫಾರ್ ವಾಕ್, ಅಂದರೆ ಬರೀ ನಡ್ಕೊಂಡು ಇಲ್ಲೆಲ್ಲ ಫೋಟೋಸ್ ತೊಗೊಬೋದು, ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ಈ ಥರ ಇದಕ್ಕೆ ಮಾತ್ರ 50,000 IDR. ನಿಮ್ಗೇನಾದರೂ ಇಲ್ಲೂ ಕೂಡ ಸ್ವಿಂಗ್ಸ್ ಇದೆ ಈ ಥರ. ಆಮೇಲೆ ಸೈಕ್ಲಿಂಗ್ ಆಗಿರ್ಬೋದು, ಜಿಪ್ಲೈನ್ ಆಗಿರ್ಬೋದು, ತುಂಬ ಆ್ಯಕ್ಟಿವಿಟೀಸ್ ಇದೆ. ಅದಕ್ಕೆ ಬೇರೆ ಬೇರೆ ಪ್ರೈಸಸ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ಹಿಂದೆ ರೆಂಟಿಗೆ ಕೊಡ್ತಾರೆ. ನೀವು ಸ್ವಿಂಗ್ ಏನಾದ್ರು ತಗೋತು ಅಂದರೆ ಅದಕ್ಕೆ ಎಕ್ಸ್ಟ್ರಾ. ನಾವಿಲ್ಲಿ ಮೆತ್ತಗೆ ಫೋಟೋ ಎಲ್ಲ ತೊಗೊಂಡ್ಬಿಡ್ತಾ ಇದ್ದೀವಿ. ಗೊತ್ತಿಲ್ಲ, ಇಲ್ಲಿಗೆ ಮೇ ಬಿ ಪೇಡ್ ಅನಿಸುತ್ತೆ, ನಮಗೇನೂ ಗೊತ್ತಿಲ್ಲ. ಇಲ್ಲಿ ನೋಡಿ ಎಲ್ಲ ಫೋಟೋ ಎಲ್ಲ ನಾವು ಆರಾಮಾಗಿ ತೊಗೋತಾ ಇದ್ದೀವಿ. ಯಾರು ಬಂದು ಯಾವಾಗ ತಡಿತಾರೋ ಗೊತ್ತಿಲ್ಲ. ಇನ್ನು ಇಲ್ಲೆಲ್ಲ ಫೋಟೋ ತಗೊಳ್ಳೋ ಅಷ್ಟರಲ್ಲೇ ನಮಗೆ ಈಗ ನೋಡಿ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀವಿ. ಅಷ್ಟು ಬಿಸಿಲಿದೆ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಸಾಕು, ಇಲ್ಲೊಂದು ಫೋಟೋ ಅಥವಾ ವೀಡಿಯೋ ತೊಗೊಂಡು ಇಲ್ಲಿಂದನೇ ಆ ವ್ಯೂನ ಎಂಜಾಯ್ ಮಾಡಿಬಿಟ್ಟು ವಾಪಸ್ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿಂದ ಸ್ವಿಂಗ್ ಹೆಂಗೆ ಕಾಣುತ್ತೆ. ವೀಡಿಯೋ ತೆಕ್ಕೊಡ್ತಾರೆ, ಫೋಟೋ ತೆಕ್ಕೊಡ್ತಾರೆ. ಇಷ್ಟಕ್ಕೆ ಅಷ್ಟು ದುಡ್ಡನ್ನ ಖರ್ಚು ಮಾಡಿ ಹೋಗ್ತಾರೆ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಷ್ಟೆ. ಇವ್ರು ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ. ಅವರ ಟ್ರೆಡಿಷನ್ ಇದು. ಎಲ್ಲರೂ ಸೀಬೆಕಾಯಿ ಕಿತ್ಕೊಂಡಿದ್ದೀವಿ ನೋಡಿ ಎಲ್ಲರೂ ಕಿತ್ಕೊಂಡು ತಿಂತಾಯಿದ್ವಿ. ಸೇಮ್ ನೋ ಚೇಂಜಸ್, ಇಂಡಿಯಾದಲ್ಲಿ ಹೆಂಗೆ ಸಿಗುತ್ತೋ ಹಂಗೆ. ಕೇಳಿ ಎಷ್ಟು ಅಂತ. ಈ ಥರದ್ರಲ್ಲಿ ಜಾಸ್ತಿ ಹೇಳ್ತಾರೆ ಪಕ್ಕ. ಪರವಾಗಿಲ್ಲ, 120 ಬೇಕಾ? 3 ತಗೊಳ್ಳಿ ನೋಡೋಣ. 120 ರೂಪಾಯಿ ಕಾಸು ಇದು. ಒಂದು ಎಳ್ನೀರಲ್ಲೇ ಇಬ್ಬರು ಕುಡ್ದಿದ್ದೀವಿ. ಅಷ್ಟು ಹೊಟ್ಟೆ ತುಂಬೈತೆ ಎಲ್ಲರಿಗೂ. ಅಷ್ಟು ಜಾಸ್ತಿ ಎಳ್ನೀರು ಬರುತ್ತೆ ಇದರಲ್ಲಿ. ಇಷ್ಟಿಷ್ಟು ದಪ್ಪ ಬುಡ್ಡೆ. ಬಟ್ ಸ್ವೀಟು ಕೂಡ ಇದೆ. ಅದೇ ಮೇ ಬಿ ಕರ್ನಾಟಕದಲ್ಲ ಸ್ವೀಟ್ ಇರಲ್ಲ ಅನ್ಸುತ್ತೆ ಇಷ್ಟು ದಪ್ಪ ಇದ್ದರೆ. 120 ರೂಪೀಸ್ ಕೊಟ್ಟು ಕುಡ್ದಿದೆಯಲ್ಲಪ್ಪ ಎಳ್ನೀರನ್ನ ಇಬ್ಬರು.
120 ರುಪೀಸ್ಗೆ ನಾವು ಎರಡೆರಡು ಕುಡಿತೀವಿ ಎಳ್ನೀರು. ಒಂದು ಸರ್ಕಲ್ ಕೆ ಅನ್ನೋ ಶಾಪಲ್ಲಿ ಕಾಫಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಚಿಕನ್ ಬರ್ಗರ್ ಹೇಳಿದ್ದೀನಿ. ಚಿಕನ್ ಬರ್ಗರ್ ಅಂದರೆ 120 ರುಪೀಸ್ ಇಲ್ಲಿ. ಸೊ ನೋಡೋಣ. ಓನ್ಲಿ ಒನ್. ನೋ ಸೇಮ್ ಓನ್ಲಿ ಒನ್. ಸೊ ಒಂದು ಟ್ರೈ ಮಾಡಿ ನೋಡಿ, ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ತೊಗೋತೀವಿ. ಇನ್ನೂ ಬೇರೆ ಬೇರೆ ಎಲ್ಲ ಇದೆ ಇಲ್ಲಿ, ಫುಡ್ಸು ಏನೇನೋ ಇದೆ. ಬಟ್ ಒಂಚೂರು ಟ್ರೈ ಮಾಡೋಕ್ಕೆ ಭಯ. ಇಲ್ಲಿ ಬೇರೆ ಬೇರೆದೆಲ್ಲ ಹಾಕ್ಬಿಟ್ಟಿರ್ತಾರೆ, ನಾವು ತಿನ್ನೋದಿಲ್ಲ. ನಾವು ತಿನ್ನೋದೇನಿದ್ರು ಚಿಕನ್ ಅಷ್ಟೇ. ಈವನ್ ಮಟನ್ನು ಕೂಡ ಟ್ರೈ ಮಾಡ್ತಾಯಿಲ್ಲ, ಸ್ವಲ್ಪ ಭಯದಿಂದ. ಇವರೆಲ್ಲ ಇಲ್ಲಿ ಬಂದರು ಚೀಟೋಸು ಲೇಸು ಅಂದ್ಕೊಂಡು ಕೂತಿದ್ದಾರೆ. ಏನಿಲ್ಲ, ಚೆನ್ನಾಗಿದೆ. ಓನ್ಲಿ ಚಿಕನ್. ಒಂದು ಐಸ್ ಕ್ರೀಮ್ಗೆ 16,000 ಕೊಟ್ಟು ತಿಂತಾ ಇದ್ದಾರೆ ನೋಡಿ, ರಿಚ್ ಪೀಪಲ್. ಆಬ್ವಿಯಸ್ಲಿ. ಕೈ ತುಂಬಾ ಕ್ಯಾಶ್, ಮೈ ತುಂಬಾ ಜೋಶ್. ಸೊ ನಾವಿವಾಗ ಈ ಪ್ಲೇಸಿಂದ ಒಂದು ವಾಟರ್ ಫಾಲ್ ಇದೆ, ತೆಗರಂಗನ್ ವಾಟರ್ ಫಾಲ್ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಿಮ್ ಕೂಡ ಮಾಡ್ಬೋದಂತೆ, ನೋಡೋಣ. ಅಷ್ಟು ಟೈಮ್ ಇತ್ತು ಅಂದರೆ, ಎಲ್ಲರೂ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ವಿಮ್ ಕೂಡ ಮಾಡಿ ಆಮೇಲೆ ಸ್ವಲ್ಪ ಊಟ ಮಾಡಿ ನೆಕ್ಸ್ಟು ಬೇರೆ ಪ್ಲೇಸ್ಗೆ ಹೋಗೋಣ. ಇವಾಗ ವಾಟರ್ ಫಾಲಿಗೆ ಬಂದಿದ್ದೀವಿ. ಬಟ್ ಜಸ್ಟ್ ಇದು ಫೋಟೋ ಸ್ಪಾಟ್. ಈಗ ನಾವು ಹೋಗ್ಬೇಕಿರೋದು ಇಲ್ಲಿ ನೋಡಿ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಂದ. ಬನ್ನಿ ಆ ಕಡೆಯಿಂದ ಹೋಗೋಣ. ಇದು ಜಸ್ಟ್ ಫೋಟೋ ಸ್ಪಾಟ್ ಅಷ್ಟೇ. ಅಲ್ಲಿ ನೋಡಿ, ಹಿಂಗೆ ಬಂದು ಹಂಗೋಗಿ ಅಲ್ಲಿ ಈಗ ಅಲ್ಲಿವರೆಗೂ ಇವ್ರು ನಡೀತಾರ, ಅವ್ರು ನಡೀತಾರ ಅಂತ ಕಾಡುವಂಥ ಕಟ್ಟ ಕಡೆಯ ಪ್ರಶ್ನೆ. ಹತ್ರ ಇದೆ, ಬಟ್ ಸ್ವಲ್ಪ ಜಾಸ್ತಿ ಸ್ಟೀಪ್ ಇದೆ ಅಂತ ಹೇಳಿದ್ದಾರೆ. ಸ್ಟೆಪ್ಸ್ ಎಲ್ಲ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಬಟ್ ಇವ್ರದ್ದು ಚೆನ್ನಾಗಿದೆ ಒಂಥರ. ನಮ್ಮದಾದರೆ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡಿರ್ತಾರೆ ಈ ಥರ ಪ್ಲೇಸಸ್ಸಲ್ಲಿ. ಕಾಫಿ ಆಗಲಿ ಟೀ ಆಗಲಿ ಬೇರೆ ಎಲ್ಲ ಇರುತ್ತೆ. ಬಟ್ ಇಲ್ಲೆಲ್ಲ ಏನು ಅಂದರೆ ಕಂಪ್ಲೀಟ್, ಇಲ್ಲಿ ನೋಡಿ ರೆಸ್ಟೋರೆಂಟೇ ಇದೆ. ಕಂಪ್ಲೀಟ್ ಲಕ್ಸುರಿ ರೆಸ್ಟೋರೆಂಟ್ಗಳೇ ಸಿಗುತ್ತೆ ಇಲ್ಲಿ. ಸೂಪರ್ ಆಗಿದೆ. ಆ್ಯಕ್ಚುಲಿ ಇದೊಂದು ಪ್ರೈವೇಟ್ ಪೂಲ್ ರೆಸಾರ್ಟ್ ಇದು. ಇಲ್ಲಿಗೆ ಹೋಗಬೇಕು ಅಂದರೆ ಒಂದಷ್ಟು ಎಂಟ್ರಿ ಫೀಸ್ಗಳಿರುತ್ತೆ. ಲೈಕ್ ಅದೇನು ಅಂದರೆ ಪೂಲಲ್ಲಿ ನಾವು ಸ್ವಿಮ್ ಮಾಡಿಕೊಂಡು ಒಂದು ಕಾಂಪ್ಲಿಮೆಂಟ್ರಿ ಡ್ರಿಂಕ್ ಕೊಡ್ತಾರೆ. ಬಟ್ ನಾವೇನು ಹೋಗಲ್ಲ. ನಾವು ಹೋಗೋ ರೆಸಾರ್ಟ್ಸು ಹೋಟೆಲ್ಸಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ. ಬಟ್ ಇಲ್ಲೂ ಚೆನ್ನಾಗಿದೆ, ವ್ಯೂ ಜೊತೆ ಈ ಥರ ಎಲ್ಲ ಸ್ವಿಮ್ ಮಾಡಿಕೊಂಡು ಅವ್ರು ಕೊಡೋ ಕಾಕ್ಟೈಲ್ಸ್ ಎಲ್ಲ ಕುಡ್ಕೊಂಡು ಮಜಾ ಇರುತ್ತೆ. ಬಟ್ ಯಾರೂ ಹೋಗಲ್ಲ. ಹೀಗೆ ಕತ್ತೆತ್ತಿದ್ರೆ ಅಲ್ಲಿ ನೋಡಿ ಗಾಯ್ಸ್, ಗ್ಲಾಸ್ ಬ್ರಿಡ್ಜು. ಯಪ್ಪ ಎಷ್ಟು ಹೈಟ್ ಇದೆ ಅಂದರೆ ಇಲ್ಲಿ ನೋಡಿ, ಅಲ್ಲಿರೋದು. ಇಲ್ಲಿ ಬಿದ್ದರೆ ಡೈರೆಕ್ಟ್ ನೀರೇ, ಆ ನೀರಲ್ಲಿ ಬೀಳ್ತೀವಿ. ಹೋಲಿ ವಾಟರ್, ಪವಿತ್ರವಾದ ನೀರು. ನೋಡಿ ಗಾಯ್ಸ್, ಹಿಂಗಿದೆ. 10 ವರ್ಷ ಸುಸ್ತಾಗ್ಬಿಡುತ್ತೆ ಪಕ್ಕ. ಸೊ ನಾವಿವಾಗ ಬಾಸ್ ಲಿಜಿನ್ ಅನ್ನೋ ಹೋಟೆಲಿಗೆ ಬಂದಿದ್ದೀವಿ. ಇದಿರೋದು ಸೆಮಿನ್ಯಾಕಲ್ಲಿ. ನಮಗೆ ಡ್ರೈವರ್ ಇಲ್ಲಿಗೆ ಇವತ್ತಿಗೆ ಈ ಡ್ರೈವರ್ ಎಂಡ್ ಬರಲ್ಲ. ನಾವೆಲ್ಲ ಇವಾಗ ಚೆಕ್-ಇನ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಹೋಗೋ ಬನ್ನಿ. ಸೊ ಅವ್ರು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಓ, ಕಿಟ್ ಎತ್ಕೋಬೇಕಾ? ಕಿಟ್ ಇವ್ರು ನೋಡಿ ಪೇಂಟ್ ಮಾಡ್ತಾ ಇದ್ದಾರೆ. ನೋಡಿ ಪೇಂಟ್ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ.
ಇವಾಗ ಚೆಕ್ ಇನ್ ಮಾಡಿಸ್ಬೇಕು. ಇಲ್ಲಿ ಚೆಕ್ ಇನ್ ಮಾಡಿಸ್ತಾ ಇದ್ದೀವಿ. ಪ್ರಮೋದ್ ಪ್ರಭಾಕರ್ ಆಗೋಡ ಪಾಸ್ಪೋರ್ಟ್. ನೋಡಿ ಈ ಥರ ಇದೆ. ಸೊ ಗೈಸ್ ನಾವು ಇವಾಗ ಸೆಮಿನ್ಯೋಕಲ್ಲಿ ಸೇಮ್ ಚೆಸ್ಕಾ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಯಾಕಂದರೆ ಅಲ್ಲೂ ಕೂಡ ನಮಗೆ ಉಬ್ಬುಡಲ್ಲೂ ಚೆಸ್ಕಾ ರೆಸ್ಟೋರೆಂಟು ತುಂಬ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಇಲ್ಲೇ ಚೆನ್ನಾಗಿರುತ್ತೆ. ಒಂದು ಟೈಮ್ ತಿಂದಿದ್ದೀವಲ್ಲ, ಸೊ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲೇ ಬಂದಿದ್ದೀವಿ. ಎಲ್ಲ ನಾನ್ ವೆಜ್ ತೊಗೊಂಡಿದ್ದೀವಿ ಇವತ್ತು. ಪಾಪ ಶಶಾಂಕ್ ಅವ್ರ ಮನೇಲೇನೋ ಹಬ್ಬ ಅಂದ್ಬಿಟ್ಟು ವೆಜಿಟೇರಿಯನ್ ಆಗಿಬಿಟ್ಟಿದ್ದಾನೆ ಅವನೊಬ್ಬ. ಬೆಸ್ಟ್ ಸಜೆಷನ್ನು, ಬಾಲಿಗೆ ಬಂದರೆ ಚೆಸ್ಕಾ ರೆಸ್ಟೋರೆಂಟ್ ಟ್ರೈ ಮಾಡಿ. ಎಲ್ಲ ಕಡೆ ಇದೆ ಆಲ್ಮೋಸ್ಟು. ಸೇಮ್ ಇಂಡಿಯಾ ಫೀಲ್ ಕೊಡುತ್ತೆ ನಿಮಗೆ. ಬಿಕಾಸ್ ಇವ್ರ ಫುಡ್ಡು ನಮ್ಗೆ ಅಷ್ಟು ಅಡ್ಜಸ್ಟ್ ಆಗೋಲ್ಲ. ಕೆಲವ್ರಿಗೆ ಅಡ್ಜಸ್ಟ್ ಆಗ್ಬೋದೇನೋ, ಕೆಲವರಿಗೆ ಅಡ್ಜಸ್ಟ್ ಆಗೋಲ್ಲ. ತುಂಬಾ ಸಾಸೇಜು ಏನೇನೋ ಯೂಸ್ ಮಾಡ್ತಾರೆ ಅವರು, ಸಾಸಸ್ ಎಲ್ಲ. ಸೊ ಆ ಸ್ಮೆಲ್ಲಿಗೆ ತಿನ್ನೋಕ್ಕಾಗಲ್ಲ. ಬಿಸಿನೀರು ಕೇಳಿದ್ವಿ, ಬಿಸಿನೀರು ಕೊಟ್ಟಿದ್ದಾರೆ. ಬಿಸಿನೀರಿಗೆ ಎಷ್ಟು ಚಾರ್ಜು? ಇಲ್ಲಿ ಒಂದು ಗ್ಲಾಸ್ ಬಿಸಿನೀರು ತೊಗೊಬೇಕಂದ್ರೆ 20,000. 20,000 ಅಂದರೆ 120 ರೂಪಾಯಿ ಒಂದು ಗ್ಲಾಸ್ ಬಿಸಿನೀರಿಗೆ. ಬಟ್ ನಾವು ಹೆಂಗೋ ಜಗಳ ಮಾಡಿ ಏನೋ ಮಾಡಿ ಫ್ರೀಯಾಗಿ ಇಸ್ಕೊಂಡಿದ್ದೀವಿ. ಇವಾಗ ಊಟ ಎಲ್ಲ ಮುಗೀತು ನಮ್ಮದು. ಆಲ್ರೆಡಿ ಟೈಮ್ ಎಷ್ಟು ಗೊತ್ತಾ? 5:20 ಆಗಿದೆ. ಇವಾಗ ಊಟ ಮುಗಿಸ್ಕೊಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ, ನೀವು ಎಲ್ಲ ಹೋಟೆಲ್ಸಲ್ಲೂ, ಇಲ್ಲಿ ಎಲ್ಲ ರೆಸ್ಟೋರೆಂಟ್ಸಲ್ಲೂ ಈ ಥರ ಮುಂದೆನೇ ಮೆನು ಹಾಕ್ಬಿಡ್ತಾರೆ, ಹೋಟೆಲ್ ಮುಂದೆನೇ. ಸೊ ದಟ್ ನಾವು ರೇಟ್ ನೋಡಿಕೊಂಡು ನಮಗೆ ಅಫೋರ್ಡೆಬಲ್ ಅಂತ ಅನಿಸಿದ್ರೆ ಒಳಗೆ ಹೋಗ್ಬೋದು, ಇಲ್ಲಾಂದರೆ ಬೇರೆ ಕಡೆ ಹೋಗ್ಬೋದು. ಅದಕ್ಕೆ ಅವರಿಲ್ಲೇ ರೇಟ್ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಹಾಕಿರ್ತಾರೆ ಇಲ್ಲಿ. ಬನ್ನಿ, ನೆಕ್ಸ್ಟ್ ಏನು, ಫಾರ್ಮಸಿಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಏನು ಮಾಡ್ತಾಯಿದ್ದಾರೆ ನೋಡುವ. ರೂಮ್ಗೆ ಹೋಗ್ತೀವಿ. ರೂಮ್ಗೆ ಹೋಗಿದ ನಂತರ ಎಲ್ಲಿಗೆ ಹೋಗ್ತೀವಿ? ಸ್ಟ್ರೀಟಿಗೆ ಹೋಗ್ತೀವಿ. ಫ್ರೆಶ್ ಅಪ್ ಆದಮೇಲೆ ವಾಕಿಂಗ್ ಸ್ಟ್ರೀಟು ಅಷ್ಟೇ. ಅದಾದಮೇಲೆ ಒಳ್ಳೆ ಡಿನ್ನರ್ಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೋಟೆಲ್ ಹುಡುಕು, ಮಧ್ಯಾಹ್ನ ಊಟಕ್ಕೆ ಹೋಟೆಲ್ ಹುಡುಕು, ರಾತ್ರಿ ಊಟಕ್ಕೆ ಹೋಟೆಲ್ ಹುಡುಕು. ಇಷ್ಟೇ ಆಗ್ಬಿಟ್ಟಿದೆ. ಇಂಡಿಯನ್ ತಿನ್ನಬೇಕು ಅಂತ ನಮಗೆ ಇಷ್ಟ. ಬಟ್ ಇಂಡಿಯನ್ ಫುಡ್ ತಿನ್ನೋಕೋದ್ರೆ ತುಂಬ ಕಾಸ್ಟ್ಲಿ. ಇಲ್ಲಿ ಫುಡ್ಡು ನಮಗೆ ಸೇರ್ತಾ ಇಲ್ಲ. ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ನಾವು ಬಡ್ಜೆಟ್ ಆ್ಯಕ್ಚುಲಿ ಎಷ್ಟೋ ಅಂದ್ಕೊಂಡು ಬಂದ್ವಿ, ಎಲ್ಲ ಅದಕ್ಕಿಂತ ಜಾಸ್ತಿ ಮೀರ್ತಾ ಇದೆ. ಸೊ ನಾವು ಎಕ್ಸ್ಟ್ರಾ ಏನೂ ತೊಗೊಳಕ್ಕಾಗಲ್ಲ ಇಲ್ಲಿ, ಏಕೆಂದರೆ ಫುಡ್ಗೆ ದುಡ್ಡು ಹೋಗ್ತಾ ಇದೆ ನಮಗೆ ಆ್ಯಕ್ಚುಲಿ. ಹೌದು, ಹೇಳ್ಕೊಳಕ್ಕೆ ಮಾತ್ರ ಇಲ್ಲಿದು ಎಷ್ಟು, ಇಲ್ಲಿದು 190 ರುಪೀಸ್ ಸಿಗುತ್ತೆ ಅಲ್ಲಿ ₹1 ಅಂತ ಅನ್ಬೋದು. ಬಟ್ ಅಷ್ಟೇ ಕಾಸ್ಟ್ಲಿ ಇದೆ. ಹೌದು. ಓಕೆ, ಫ್ರೆಶ್ ಅಪ್ ಆದಮೇಲೆ ಸಿಗ್ತೀವಿ. ನಾವು ಇವಾಗ ರೂಮ್ಗೆ ಹೋಗಲಿಲ್ಲ, ಇಲ್ಲೇ ನಿಯರ್ ಇರೋದ್ರಿಂದ ಫ್ಲೇ ಮಾರ್ಕೆಟ್ ಮುಗಿಸ್ಕೊಂಡು ಆಮೇಲೆ ಒಟ್ಟಿಗೆ ಇಲ್ಲಿ ನೋಡಿ, ಇಲ್ಲೇ ತೋರಿಸ್ತಾ ಇದೆ. ಇಲ್ಲ ಐತೆ ಇವ್ರು ನೋಡಿ, ಇದರಲ್ಲೇ ಪ್ರೈಸ್ ಎಲ್ಲ ತೋರಿಸ್ತಾ ಇದೆ. ಅವ್ರ ಡೀಟೇಲ್ಸು, ಪ್ರೈಸು, ಗಾಡಿ ನಂಬರು, ಇಲ್ಲಿ ಬುಕ್ಕಿಂಗ್, ಪ್ರಮೋದ್ ಪ್ರಭಾಕರ್ ಎಲ್ಲ ತೋರಿಸ್ಬಿಡ್ತಾರೆ. ಸೊ ಈಗ ನಾವು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಏನಾರು ಇದ್ದರೆ ಮಾಡಿಕೊಂಡು ಆಮೇಲೆ ನೋಡೋಣ. ನಾವಿವಾಗ ಮಾರ್ಕೆಟ್ ರೀಚ್ ಆಗಿದ್ದೀವಿ. ಎಂಟ್ರಿ ಆಗ್ತಾ ಇದ್ದಂಗೆ ನೋಡಿ, ಇಲ್ಲಿ ಸನ್ ಗ್ಲಾಸಸ್ ತೊಗೋತಾ ಇದ್ದೀವಿ. ನೀನು ಎತ್ಕೊಂಡ? ಡಿಸೈಡ್ ಆಗಲಿಲ್ಲ ಇನ್ನು. ಹಾಂ, 1/4 ಗಂಟೆ ಆಯಿತು. ಕನ್ಫ್ಯೂಷನ್ ಯಾಕೆ? ಇವಾಗ ಯಾವುದೋ ಮಾರ್ಟಿಗೆ ಬಂದಿದ್ದೀವಿ, ಸರ್ಕಲ್ ಕೆ ಮಾರ್ಟ್ಗೆ. ಇವನು ಕಾಫಿ ಮಾಡ್ಕೊತಾ ಇದ್ದಾನೆ. ಇಲ್ಲಿ ನಾವೇ ಕಾಫಿ ಮಾಡ್ಕೋಬೋದು. ಬ್ಲ್ಯಾಕ್ ಕಾಫಿನಾ? ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದಾನೆ. ಕುಡ್ಕೊಂಡು ರೂಮ್ಗೆ ಹೋಗೋದ ಈಗ. ಮಾಲ್ ಅಂದ್ರಿ? ಮಾಲು? ಹಾಂ, ಓಕೆ. ಕುಡ್ಕೊಂಡು ಮಾಲ್ಗೆ ಹೋಗ್ತೀವಿ. ಮಾಲಲ್ಲಿ ಫುಲ್ ಕಾಸ್ಟ್ಲಿ ಕೊಡಿಸ್ಬೇಕು ಅಲ್ಲಿ.
ಮಾಲ್ ಕಾಲಿಟ್ರೆ ದುಡ್ಡು ನಿಮಗೆ, ಅದೇ ಕಾಲಿಟ್ರೆ ದುಡ್ಡು ಮಾಲ್ಗೆ, ಯೋಚನೆ ಮಾಡಿ. ನಾವಿವಾಗ ಅಲ್ಲಿ ಮಾರ್ಕೆಟ್ ಎಲ್ಲ ನೋಡಿಕೊಂಡು ಸ್ಪಾಗೆ ಹೋಗಿ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಈಗ ರೂಮ್ ಹತ್ರ ಬಂದ್ವಿ. ನಾಳೆಗೆ ನೂಸಪ್ಪೆನಿಡ ಅಂತ ಒಂದು ಐಲ್ಯಾಂಡ್ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಅದಕ್ಕೆ ಆಲ್ರೆಡಿ ಬುಕ್ ಆಗಿರೋದ್ರಿಂದ ಅವರು 6:30ಗೆ ಪಿಕಪ್ಪಿಗೆ ಬರ್ತಾರೆ. ಆವಾಗ ತಿಂಡಿ ಎಲ್ಲ ತಿನ್ನೋದಕ್ಕಾಗಲ್ಲ ಅಂಥೇಳಿ ಇಲ್ಲಿ ಸರ್ಕಲ್ಗೆ ಮತ್ತೆ ಬಂದಿದ್ದೀವಿ. ಏನಾದ್ರು ತೊಗೊಂಡು ಬೆಳಿಗ್ಗೆ ಅದನ್ನೇ ಸ್ವಲ್ಪ ತಿನ್ಕೊಂಡು ಹೊರಡೋಣ ಅಂತ. ಯಾಕಂದರೆ ನಾಳೆ ಬೋಟ್ ರೈಡ್ ಇದೆ. ಸೊ ಬೋಟ್ ರೈಡ್ ಇರುವಾಗ ಮುಂಚೂರು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಷ್ಟೇ.